ನಮಸ್ಕಾರ. ಇವತ್ತು ಇದುವರೆಗೂ ನಾನು ಲಾಯರ್ ಜೊತೆ ಹೇಗೆ ವ್ಯವಹರಿಸಬೇಕು ಅಂತ ಒಂದು ವಿಡಿಯೋ ಮಾಡಿದೆ ಮೊನ್ನೆ. ಅದಾದ ಮೇಲೆ ಲಾಯರ್ ಜೀವನ ಹೇಗೆ, ಲಾಯರ್ಗಳ ಬದುಕು ಹೇಗಿರುತ್ತೆ, ವರಮಾನ ಹೇಗಿರುತ್ತೆ, ಲಾಯರ್ಗಳು ಶ್ರೀಮಂತರೇ ಅನುಕೂಲಸ್ಥರೇ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಇವತ್ತು ಲಾಯರ್ಗಳಿಗಿರ್ತಕ್ಕಂಥ ಅವಕಾಶಗಳ ಬಗ್ಗೆ, ವೃತ್ತಿ ಸಂಬಂಧವಾದ ಅವಕಾಶಗಳ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಯಾರ್ಯಾರು ನನ್ನ ವಿಡಿಯೋನ ಮೆಚ್ಕೊಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಚೆನ್ನಾಗಿದೆ ಪರವಾಗಿಲ್ಲಪ್ಪ ಅಂತ ಅನಿಸಿದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ, ಅಂದರೆ ಚಂದಾದಾರರಾಗಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಈಗ ನಾನು ಒಂದು ವಿಷಯ ನಿಮ್ಗೆ ಹೇಳಿದ್ದೆ, ಲಾಯರ್ಗಳಿಗಿರ್ತಕ್ಕಂಥ ಅವಕಾಶಗಳು ಅಂತ. ಒಂದು, ವಕೀಲ ವೃತ್ತಿ ಮಾಡ್ತಕ್ಕಂಥದ್ದು, ಯಾಕಂದರೆ ಅದನ್ನೇ ಓದ್ಕೊಂಬಂದಿರೋದವರು, ಆಯಿತಾ. ಒಂದು. ಎರಡನೇದಾಗಿ ಜಡ್ಜ್ ಆಗ್ಬೋದು, ಡಿಸ್ಟ್ರಿಕ್ಟ್ ಜಡ್ಜು, ಸಿವಿಲ್ ಜಡ್ಜು, ಇಲ್ಲ ಪ್ರಾಸಿಕ್ಯೂಟರ್ಗಳಾಗ್ಬೋದು ಎಕ್ಸಾಮ್ ತೊಗೊಂಡು ಅಂತ. ಮತ್ತೊಂದು ಅವಕಾಶ ಇದೆ, ಇವೆಲ್ಲಕ್ಕಿಂತ ವಿಫಲವಾದಂಥ ಒಂದು ಅವಕಾಶ ಏನು ಅಂದರೆ ಕಾರ್ಪೊರೇಟ್ ಸೆಕ್ಟ್ರು, ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಸಂದರ್ಭ. ಆ ಸಂದರ್ಭವನ್ನು ಭಾಳ ಬೇಜಾರಾಗುತ್ತೆ ನನಗೆ. ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಸಾವಿರಾರು ಲಕ್ಷಾಂತರ ಕೆಲಸಗಳಿದೆ ಲೀಗಲ್ ಓದ್ದವರಿಗೆ, ಅಂದರೆ ಲಾ ಗ್ರಾಜ್ಯುಯೇಟ್ಸಿಗೆ, ಗೊತ್ತಾಯ್ತಾ. ಅವರು ಯಾವುದೇ ವಯಸ್ಸಿನವರಾಗಿರ್ಬೋದು, ಎಷ್ಟೇ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಅವರಿಗೆ ಒಂದು ಅವಕಾಶ ಇದೆ. ಅದನ್ನು ನಮ್ಮವ್ರು ಯಾರೂ ಉಪಯೋಗಿಸ್ತಾ ಇಲ್ಲ. ಆಂಧ್ರ, ಕೇರಳ, ತಮಿಳುನಾಡು, ಉತ್ತರ ಭಾರತ, ಪೂರ್ವ ಭಾರತ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಹುಡುಗಿಯರು. ಅವರೆಲ್ಲ ಅಷ್ಟು ಧೈರ್ಯ ಮಾಡಿ ಬರ್ತಾ ಇದ್ದಾರೆ. ಆದರೆ ನಮ್ಮ ಹುಡುಗರು ಹುಡುಗಿಯರು ಶೇಕಡ 5% ಇಲ್ಲಪ್ಪ. ಕಂಪ್ನಿಗಳಲ್ಲಿ ನಂಗೆ ಸಂಪರ್ಕ ಇದೆ, ಆ ಕಂಪ್ನಿಗಳಲ್ಲಿ ನೋಡಿದಾಗ ಇಲ್ಲವೇ ಇಲ್ಲ. ಭಾಳ ಬೇಜಾರಾಗತ್ತೆ. ಅದಕ್ಕೆ ನಮ್ಮವ್ರ ಸಂಖ್ಯೆ ಜಾಸ್ತಿ ಆಗಲಿ, ನಮ್ಮೂರಿನಲ್ಲೇ ನಮ್ಮವ್ರಿಗೆ ಹೊಟ್ಟೆ ಹೊರೆಯೋಕ್ಕೆ ಅವಕಾಶ ಇಲ್ಲ ಅಂತ ಆದರೆ ಏನು ಸಮಾಚಾರ ಇದು? ಒಂದು ಅವಕಾಶ ಕಿತ್ಕೊಂಡಿದ್ದಾರೆ, ಯಾರೂ ಕಿತ್ಕೊಂಡಿಲ್ಲ. ನಮ್ಮವ್ರು ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ಅಂತ ನನಗೆ ಗೊತ್ತಿದೆ, ಅದ್ರ ಬಗ್ಗೆನೇ ಅದಕ್ಕೋಸ್ಕರ ಮಾತಾಡೋಕ್ಕೆ ನಿಂತಿದ್ದೀನಿ. ನೀವು ಲಾ ಮಾಡ್ತೀರಾ, ಹೌದಾ? ಪ್ರಾಕ್ಟೀಸ್ ಶುರು ಮಾಡ್ತೀರಾ, ಜೂನಿಯರ್ ಆಗಿರ್ತೀರ, 1 ವರ್ಷ 2 ವರ್ಷ ನಿಮ್ಮ ಸಂದರ್ಭಕ್ಕೆ ತಕ್ಕ ಹಾಗೆ, ಗೊತ್ತಾಯ್ತಾ. ಆಮೇಲೆ ಇಂಡಿಪೆಂಡೆಂಟ್ ಆಗ್ತೀರಾ, ಇಲ್ಲ ಜೂನಿಯರಾಗಿ ಮುಂದುವರೆದಿರ್ತೀರ. ನಿಮಗೆ ಗೊತ್ತಾಗುತ್ತೆ ವರಮಾನ ಭಾಳ ಕಮ್ಮಿ ಆಗುತ್ತೆ, ವರಮಾನ ಆಗ್ತಾ ಇರಲ್ಲ. ನೀವು ಬುದ್ಧಿವಂತಿರ್ಬೋದು, ದಡ್ರು ನಾನು ಹೇಳ್ತಾ ಇಲ್ಲ. ನಾನು ಹೇಳಿದೆ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟಪಡಿಸ್ಬಿಟ್ಟಿದ್ದೀನಿ, ನಿಮ್ಮ ಬುದ್ಧಿವಂತಿಕೆಗೂ ಲಾಯರ್ಗಿಲ್ಲಿ ಸಕ್ಸಸ್ ಆಗೋದಕ್ಕೂ ಸಂಬಂಧವೇ ಇರೋದಿಲ್ಲ ಕೆಲವು ಸಲ, ಗೊತ್ತಾಯ್ತಾ. ಒಬ್ಬ ತುಂಬ ಬುದ್ಧಿವಂತ ಪ್ರಾಕ್ಟೀಸ್ ಇಲ್ಲದೆ ಇರ್ಬೋದು, ಒಬ್ಬ ತುಂಬ ಅವರೇಜ್ ಇರ್ತಕ್ಕಂಥ ಮನುಷ್ಯ ಚೆನ್ನಾಗಿ ಪ್ರಾಕ್ಟೀಸ್ ಇಂಪ್ರೂವ್ ಮಾಡ್ಕೊಂಡ್ಬಿಡ್ಬೋದು. ಬೇರೆ ಬೇರೆ ಕಾರಣಗಳು, ಬೇರೆ ಬೇರೆ ಸಂದರ್ಭಗಳು ಅಂತ ಹೇಳಿದ್ದೀನಿ ನನಗೆ. ಆಗಲ್ಲಪ್ಪ. ಸಿವಿಲ್ ಜಡ್ಜ್ ಎಕ್ಸಾಮ್ ಕಟ್ತೀರಾ, ಅಲ್ಲೂ ಕೂಡ ಸೆಲೆಕ್ಷನ್ ಆಗಲ್ಲ, ಗೊತ್ತಾಯ್ತಾ. ಆಗ APPಗೆ ಹೋಗಬೇಕು, ಎಷ್ಟು ಜನಕ್ಕೆ ಹೋಗಬೇಕು, ಭಾಳ ಕಮ್ಮಿ ಅವಕಾಶಗಳವೆಲ್ಲ. ತುಂಬ ಜನಕ್ಕಾಗಲ್ಲ. ಒಂದೊಂದು ಊರಲ್ಲಿ ಒಬ್ಬರೋ ಸೆಲೆಕ್ಟ್ ಆಗ್ಬೋದು ಅಷ್ಟೇ, ಆಗಕ್ಕೆ ಸಾಧ್ಯವೇ ಇಲ್ಲ. ಹಾಗೇನು ಮಾಡಬೇಕಾಗುತ್ತೆ? ನಿಮಗೆ ಖಾಸಗಿ ಕಂಪನಿಗಳಲ್ಲಿ ಬಹಳಷ್ಟು ಅವಕಾಶ ಇದೆ, ಉಪಯೋಗಿಸ್ಕೊಳ್ಳಿ. ನೀವು ಹೆದರಬೇಡಿ. ಮೊಟ್ಟ ಮೊದಲು ನಮ್ಮ ಹುಡುಗಿಯರು ಹೆದರ್ತಕ್ಕಂಥದ್ದು ಯಾಕೆ ಅಂತ ನನಗೆ ಗೊತ್ತು. ಇಂಗ್ಲೀಷು, ಕಬ್ಬಿಣದ ಕಡಲೆ, ಹೆದರಬೇಕಾದ ಅವಶ್ಯಕತೆ ಇಲ್ಲ. ನನ್ನದೇ ವಿಷಯ ಹೇಳ್ಬಿಡ್ತೀನಿ, ನಿಮಗೆ ಗೊತ್ತಾಗ್ಬೋದು. ನಾನು SLC 3ನೇ ಅಟೆಂಪ್ಟ್ ಪಾಸ್ ಆಗಿತ್ತು. ಅರ್ಥ ಮಾಡ್ಕೊಳ್ಳಿ ಎಷ್ಟು ಆ್ಯಾವ್ರೇಜ್ ಇದ್ದೆ ಅಂತ, ಆಯಿತಾ. ಆಮೇಲೆ ಆರ್ಟ್ಸ್ ತೊಗೊಂಡು BA ಮಾಡಿ, ಆಮೇಲೆ LLB ಮಾಡಿದೆ, MAನೂ ಮಾಡಿದೆ, ಆಯಿತಾ. ನಾನು ನನ್ನ ಡಿಗ್ರಿ ಮುಗಿಯೋ ತನಕ ಕನ್ನಡ ಮೀಡಿಯಮಲ್ಲೇ ಓದಿ, ನನಗೆ ಅದು ಹೆಮ್ಮೆ ಇದೆ. ಎಲ್ಲ ವಿಷಯಗಳನ್ನು ಮೂಲವಾಗಿ ಕನ್ನಡದಲ್ಲಿ ನನ್ನ ಭಾಷೆಯಲ್ಲೇ ತಿಳ್ಕೊಂಡಿದ್ದೀನಿ, ಗೊತ್ತಾಯ್ತಾ. ಕನ್ನಡ ಮೀಡಿಯಮ್ ನನಗೇನಿಲ್ಲ, ಹೆಮ್ಮೆಯ ವಿಷಯ. ಕನ್ನಡದಲ್ಲಿ ಓದ್ದೆ ನಾನು ಅಂತ ಹೇಳೋದಕ್ಕೆ. ನನ್ನಂಥವನು ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಸಾಧ್ಯವಾದರೆ ಯಾರಿಗಾಗಲ್ಲ? ಎಲ್ಲದನ್ನೂ ಇಂಪ್ರೂವ್ ಮಾಡ್ಕೋಬೋದ್ರಿ. ಯಾವುದೋ ಕಬ್ಬಿಣದ ಕಡಲೆ ಅಲ್ಲ, ಕಷ್ಟಪಡಬೇಕಷ್ಟೇ. ಕಷ್ಟಪಡ್ದವ್ರು ನಿಮ್ಮ ಕೈಲಿ ಆಗಲ್ಲ, ಬಿಟ್ಬಿಡಿ. ಕಷ್ಟಪಡೋಕ್ಕಾಗದೇ ಇದ್ಮೇಲೆ ಸುಖವಾದ ಜೀವನ ಆಧಾರ ಆರಿಸ್ಕೊಳ್ಳಿ. ನಾನು ಅದನ್ನೇ ಹೇಳಿದೆ, ಅವತ್ತು ಹೇಳಿದೆ, ಮೊನ್ನೆ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ. ನೀವು ನನಗೆ ವರಮಾನ ಕಮ್ಮಿ ಆಯ್ತಪ್ಪ, ಬಾಕಿ ಅವರಿಗೆ ಒಂದು 5 ವರ್ಷ ಆದರೂ ಒಂದು 10,000 ರೂಪಾಯಿ ಬರಲ್ಲ ಅಂದರೆ ಏನು ಸಮಾಚಾರ? ಅದು ತಾಲೂಕು ಹೆಡ್ ಕ್ವಾರ್ಟರ್ಸ್ಲಿ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಭಾಳ ಕಷ್ಟ ಇದೆ. ಇಷ್ಟು ದುಡಿಯೋದು ಭಾಳ ಕಷ್ಟ ಇದೆ, ಗೊತ್ತಾಯ್ತಾ. ಆದ್ದರಿಂದ ಎಲ್ಲೋ ಕೆಲವು ಲಾಯರ್ಗಳಲ್ಲಿ ಕೇಂದ್ರೀಕರಣ ಆಗಿಬಿಟ್ಟಿರುತ್ತೆ ಕೇಸ್ಗಳು, ಅವ್ರಿಗೇ ಹೋಗ್ತಾ ಇರುತ್ತೆ, ಬೇರೆಯವ್ರಿಗೆ ಹಂಚಿಕೆ ಆಗಲ್ಲ. ಆದ್ದರಿಂದ ನಿಮಗೆ ಆ ಥರ ಅನಿಸಿದರೆ ಬೆಂಗಳೂರಿಗೆ ಹೊರಡ್ಬೋದು ನೀವು, ಅಥವಾ ಬೆಂಗಳೂರಿಗೆ ಬಂದು ದೇಶದ ಬೇರೆ ಬೇರೆ ಭಾಗದಲ್ಲಿ ಹೋಗ್ಬೋದು, ದೊಡ್ಡ ದೊಡ್ಡ ಊರುಗಳಲ್ಲಿ. ಹೇಳ್ತೀನಿ ವಿಷಯ, ನೀವು ಮಾಡಬೇಕಾದಿಷ್ಟೇ. ನೀವು ಈಗಿನ್ನೂ ಲಾ ಪಾಸ್ ಮಾಡಿದ್ದೀರಾ, ಮಾಡ್ಕೊಂಬನ್ನಿ. 10 ವರ್ಷ ಪ್ರಾಕ್ಟೀಸ್ ಮಾಡಿ, ಬೇಡ ಇದು ಹೋಗೋಣ ಕಾರ್ಪೊರೇಟ್ ವರ್ಲ್ಡ್ಗೆ ಅಂತ ತೀರ್ಮಾನ ಮಾಡಿದ್ದೀರಾ, ಓಕೆ. 15 ವರ್ಷ ಆಗಿದೆಯಾ, ಓಕೆ. ವಯಸ್ಸಿನ ನಂತರ ಏನೇನೂ ಇಲ್ಲ, ಒಂದು 50 ವರ್ಷದ ತನಕ ನೀವು ಹೋಗ್ಬೋದು, ಏನು ತೊಂದರೆ ಇಲ್ಲ, ತಲೆ ಕೆಡಿಸ್ಕೋಬೇಡಿ. ನೀವು ಮಾಡಬೇಕಾದಿಷ್ಟೇ. ಬೇಕಾದಷ್ಟು ಜಾಬ್ ಸೈಟ್ಸ್, ಅದರಲ್ಲಿ ನೌಕರಿ ಅಂತ ಒಂದಿದೆ ನೋಡಿ, ಅಲ್ಲಿ ನಿಮ್ಮದು
ಒಂದು ಸಿ ವಿನ ಅದು ಹೇಳ್ಬಿಡ್ತೀನಿ ನಿಮಗೆ ಕಾಲಕ್ಕೆ ಹೇಗೆ ಆಗ್ತಿದೆ ಬದಲಾವಣೆ ಅಂತ. ಮೊದಲು ನಾವೆಲ್ಲ ಅದನ್ನು ನಮ್ಮ ವಿವರಗಳನ್ನು ಕೊಡ್ತಕ್ಕಂಥ ಒಂದು ಪತ್ರಕ್ಕೆ ಏನಂತಿದ್ವಿ, ಬಯೋಡೇಟಾ ಅಂತಿದ್ವಿ, ಗೊತ್ತಾಯ್ತಾ. ಆಮೇಲೆ ರೆಸ್ಯೂಮೆ ಅಂದ್ವಿ, ಈಗ ಸಿ ವಿ ಅನ್ಬೇಕು, ಕರಿಕ್ಯುಲಮ್ ವಿಟೆ ಸಿ ವಿನ. ಆ ಸಿ ವಿನ ಮಾಡಿಸ್ಬೇಕಾದ್ರೆ ನಿಮ್ಮ ವಿವರಗಳನ್ನೆಲ್ಲ ಕೊಟ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ನು, ನಿಮ್ಮ ಕ್ವಾಲಿಟೀಸು, ಎಲ್ಲೆಲ್ಲಿ ಓದಿದ್ರಿ, ನಿಮ್ಮ ಶಕ್ತಿ ಏನು ಇತ್ಯಾದಿಗಳನ್ನು ಕೊಟ್ಟರೆ ಅವರು 1, 2, 3 ಡ್ರಾಫ್ಟ್ ಕಳಿಸ್ಕೊಡ್ತಾರೆ. ನೀವು ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದು ಡ್ರಾಫ್ಟನ್ನು ರೆಡಿ ಮಾಡಿಕೊಡ್ತಾರೆ, ಗೊತ್ತಾ, ಫೈನಲೈಸ್ ಮಾಡಿಕೊಡ್ತಾರೆ. ಅದನ್ನು ಮಾಡಿಸ್ಕೊಳ್ಳಿ ಸಿ ವಿನ. ಸಿ ವಿ ಅದು ದುಡ್ಡು ಕೊಡಬೇಕಾಗತ್ತೆ, ಸ್ವಲ್ಪ ಖರ್ಚು ಮಾಡಬೇಕು. ಸಿ ವಿ ರೆಡಿ ಮಾಡಿಸಿ ಈ ಜಾಬ್ ಸೈಟ್ಗಳಿದೆ ಬೇಕಾದಷ್ಟು. ನಿಮಗೆ ಏನೂ ಗೊತ್ತಿಲ್ಲ ಆ ಜಗತ್ತಲ್ಲಿ ಗೂಗಲ್ಗೆ ಹೋಗಿ ಜಾಬ್ ಸೈಟ್ ಹೇಳ್ತಾರೆ. ಆ ಜಾಬ್ ಸೈಟ್ನ ವೆಬ್ಸೈಟ್ಗೆ ಹೋಗಿ ನಿಮ್ಮ ಸಿ ವಿನ ಅಪ್ಲೋಡ್ ಮಾಡಿ, ರಿಜಿಸ್ಟರ್ ಮಾಡಿಕೊಂಡು ನೋಡ್ತಾ ಇರಿ. ಮತ್ತು ನೀವೇನು ಮಾಡಬೇಕು ಅಂದರೆ ಬೆಂಗಳೂರಲ್ಲಿ ಬಂದು ಒಂದು 8-10 ತುಂಬ ಲೀಡಿಂಗ್ ಈ HR ಕನ್ಸಲ್ಟೆಂಟ್ಸ್ ಇದ್ದಾರೆ, ಗೊತ್ತಾಯ್ತಾ. ಅವ್ರನ್ನ ಕಂಡು ಅವರಿಗೆ ಆನ್ಲೈನಲ್ಲೇ ನಿಮ್ಮ ಸಿ ವಿನ ಶೇರ್ ಮಾಡಿ, ಗೊತ್ತಾಯ್ತಾ. ಮತ್ತು ಸ್ವಲ್ಪ ಸಂಪರ್ಕದಲ್ಲಿದ್ದರೆ ಇನ್ನೂ ಒಳ್ಳೆಯದು. ಯಾರಾದರೂ ನಿಮ್ಮ ಪರಿಚಯಸ್ಥರು ಯಾವುದೇ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ರೆ ಅವರಿಗೊಂದು ಸಿ ವಿನ ಶೇರ್ ಮಾಡಿ, ನಾನು ಹುಡುಕ್ತಾ ಇದ್ದೀನಿ, ಒಳ್ಳೆ ಅವಕಾಶ ಸಿಕ್ಕರೆ ಬರ್ತೀನಿ ಅಂತ ಹೇಳಿ, ಗೊತ್ತಾಯ್ತಾ. ನಿಮಗೆ ಒಂದು ಅವಕಾಶ ಬಂದರೆ ಇಂಟ್ರ್ಯೂ ಮಾಡಿ ಸೇರ್ಕೊಂಡ್ಬಿಡ್ಬೇಕು, ಗೊತ್ತಾಯ್ತಾ. ಸೇರಿಕೊಂಡು ಫಸ್ಟು ನೀವೇನು ಮಾಡ್ತೀರಾ, ಅಸಿಸ್ಟೆಂಟ್ ಮ್ಯಾನೇಜರು, ಡೆಪ್ಟಿ ಮ್ಯಾನೇಜರ್ ಅಂತ ತಗೊಳ್ತಾರೆ. ಒಳ್ಳೆ CTC ಇರುತ್ತೆ. ನೀವು ಎಷ್ಟು CTC ಅಂದರೆ ಕಾಸ್ಟ್ ಟು ದ ಕಂಪನಿ, ಅಂದರೆ ನಿಮಗೆ ಕೊಡ್ತಾರಲ್ಲ ಸಂಬಳ, ಅದಕ್ಕೆ CTC ಅಂತ ಕರೀತಾರೆ. ಅಂದರೆ ಆ ಕಂಪ್ನಿಗೆ ಎಷ್ಟು ಖರ್ಚಾಗುತ್ತೆ ಅಂತ ಬೇರೆ ಬೇರೆ ಹೆಡ್ಡಿಂಗಲ್ಲಿ ಕೊಡ್ತಾರೆ. ಅದನ್ನು ನೀವು ತಿಳ್ಕೊಂಡು ಎಷ್ಟು ಕೇಳಬೇಕು, ಎಷ್ಟು ನಡೀತಾ ಇದೆ ಅಂತ ನಿಮ್ಮ ಕನ್ಸಲ್ಟೆನ್ಸಿಗೆ ಫೋನ್ ಮಾಡ್ತಾರಲ್ಲ ಅವರು, ನಿಮ್ಮ ನಿಮ್ಮ ಸಿ ವಿನ ಬಿಟ್ಟಿರ್ತೀರಲ್ಲ, ಶೇರ್ ಮಾಡಿರ್ತೀರಲ್ಲ, ರಿಜಿಸ್ಟರ್ ಮಾಡಿರ್ತೀರಲ್ಲ, ಅವ್ರನ್ನ ಫೋನ್ ಮಾಡ್ತಾರೆ, ಇಂಥ ಒಂದು ಅವಕಾಶ ಇದೆ ಬೆಂಗಳೂರಲ್ಲಿ, ಬರ್ತೀರಾ? ಹೌದು. ಆವಾಗ ನೀವು ಕೇಳಬೇಕಾಗತ್ತೆ ಏನು CTC ಕೊಡ್ತಾರೆ ಅಂತ. ಅಂದರೆ ಎಷ್ಟು ಕೊಡ್ಬೋದು ನನಗೆ ಸಂಬಳ, ಅವರೊಂದು ಐಡಿಯಾ ಹೇಳ್ತಾರೆ ನಿಮಗೆ. ಆ ಐಡಿಯಾ ತೊಗೊಂಡು ನೀವು ಹೋಗಿ ಇಂಟರ್ವ್ಯೂಗೆ ಹೋಗಬೇಕಾಗತ್ತೆ. ಸೆಲೆಕ್ಟ್ ಆದರೆ ಸೇರ್ಕೋಬೇಕಾಗತ್ತೆ. ಬೇಕಾದ ಅವಕಾಶಗಳಿದೆ. ನೀವು ಹೋದಾಗ ಯಾರೂ ಜಾಣರಾಗಿರಲ್ಲ, ನಾನೂ ಜಾಣರಾಗಿಲ್ಲ, ಈಗಲೂ ಏನು ಜಾಣ ಅಲ್ಲ, ನಾನು ಆ್ಯಾವ್ರೇಜೇ ನಾನು. ಆದರೆ ಪ್ರತಿದಿನ ನೀವು ನೋಡಿ, ಲೀಗಲ್ ಅಂತೀನಿ, ಕ್ಷಮಿಸಿ, ಹೆಲ್ತ್ ಸೆಕ್ಟ್ರು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರು, ರಿಯಲ್ ಎಸ್ಟೇಟು, ಆಟೋಮೊಬೈಲು, ಟೆಲಿಕಮ್ಯುನಿಕೇಷನ್ಸು, ಈ ಥರ ಬೇರೆ ಬೇರೆ ಇಂಡಸ್ಟ್ರಿಗಳಿದೆ. ಆ ಒಂದೊಂದು ಇಂಡಸ್ಟ್ರಿಯಲ್ಲೂ 100 ಕಂಪ್ನಿಗಳು ಬೆಂಗಳೂರಿಗೆ ಬಂದಿದೆ, ಗೊತ್ತಾಯ್ತಾ. ಯಾವುದೇ ಒಂದು ಕಂಪ್ನಿ ಆರಿಸ್ಕೊಂಡು ನೀವು ಹೋಗ್ಬೋದು. ಆದರೆ ಒಂದು ತಿಳ್ಕೊಳ್ಳಿ, ನೀವು ಯಾವುದೋ ಒಂದು ಲೀಗಲ್ ಅಂತ ಹೋದರೆ ಎಲ್ಲ ಕಡೆಗೂ ಒಂದೇ, ಏನು ತೊಂದರೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ಈಗ ಸಪೋಸ್ ಟೆಲಿಕಮ್ಯುನಿಕೇಷನ್ ಇರ್ತೀರ, ನೀವು ಒಂದು ಇಟ್ಕೊಳ್ಳಿ, ಈ ಟೆಲಿಫೋನಿಗೆ ಸಂಬಂಧಪಟ್ಟಂಥ ಯಾವುದೋ ಕಂಪ್ನಿ ಇರ್ತೀರ. ನೀವು ನೆಕ್ಸ್ಟು ರಿಯಲ್ ಎಸ್ಟೇಟ್ಗೆ ಹೋದರೆ ಸ್ವಲ್ಪ ಚೇಂಜ್ ಆಗುತ್ತೆ, ಕಲ್ತ್ಕೊ. ಅದರಿಂದ ಅದೇ ಇಂಡಸ್ಟ್ರಿ ಮುಂದುವರೆದ್ರೆ ಭಾಳ ಒಳ್ಳೆಯದು. ನಿಮ್ಮ ಕೋರ್ ಏರಿಯಾ ಮತ್ತು ಕೋರ್ ಇಂಡಸ್ಟ್ರಿ ಅಲ್ಲೇ ಮುಂದುವರೆದ್ರೆ ಭಾಳ ಒಳ್ಳೆಯದು. ನೀವು ಪ್ರತಿ ಕೆಲಸಕ್ಕೆ ಹೋಗಬೇಕಾದ್ರೂ ನೀವು ಹೊಸ ಆವಿಷ್ಕಾರಗಳು, ಹೊಸ ಕೆಲಸಗಳು, ಹೊಸ ಚಾಲೆಂಜಸ್ ಬರುತ್ತೆ, ಅದಕ್ಕೆ ರೆಡಿ ಇರಬೇಕಾಗುತ್ತೆ. ಅಂದರೆ ಹೊಸದು ನೀವು ಗೊತ್ತಿಲ್ಲದೆ ಇರೋ ಅಗ್ರಿಮೆಂಟ್ಗಳು, ಗೊತ್ತಾಯ್ತಾ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗಳು, ಇನ್ನೊಂದು ಮತ್ತೊಂದು ಎಲ್ಲವನ್ನೂ ಅವ್ರು ಕೇಳ್ತಾರೆ. ಅದನ್ನು ನೀವು ಮಾಡ್ಕೊಡೋಕ್ಕೆ ತಯಾರಿರಬೇಕು. ಮಾಡ್ಕೊಡೋಕ್ಕೆ ಗೊತ್ತಿಲ್ಲದೆ ಹೋದರೆ ರೆಡಿಯಾಗಿ ಹೋಗಬೇಕು. ಯಾರಿಗೂ ಗೊತ್ತಿರಲ್ರಿ. ಲಾ ಕಾಲೇಜಲ್ಲಿ ಏನು ಕಲಿಸಿರ್ತಾರೆ, ನಾವೇನು ಕಲ್ತಿರ್ತೀವಿ ನಿಮ್ಗೆ ಗೊತ್ತಿದೆ, ಗೊತ್ತಾಯ್ತಾ. ಒಂದು ಸರ್ಟಿಫಿಕೇಟ್ ಅಷ್ಟೇ ಇದೆ. ನಾನು ಯಾವತ್ತೂ ಹೇಳ್ತೀನಿ, ಸರ್ಟಿಫಿಕೇಟು ಅಲ್ಲಿ ನೀವು ಕಂಪ್ನಿಗೆ ಸೇರಿಕೊಂಡಾಗ ಪ್ರೈವೇಟ್ ಕಂಪ್ನೀಲಿ ಅವ್ರು ಏನು ಮಾಡಬೇಕು, ಇಲ್ಲಿ ಏನೇನು ಮಾಡ್ತಾರೆ ಇವರು ಟೆಲಿಕಮ್ಯುನಿಕೇಷನಲ್ಲಿ, ಹೆಲ್ತ್ ಇಂಡಸ್ಟ್ರಿಯಲ್ಲಿ ಮತ್ತು ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ತಿಳ್ಕೊಂಡ್ರೆ, ಗೊತ್ತಾಯ್ತಾ, ಅದು ತಕ್ಕಂತೆ ದಿನದಿಂದ ದಿನಕ್ಕೆ ರೆಡಿ ಆಗಬೇಕು. ಮತ್ತು ಈ ಮಜಾ ಎಲ್ಲ ಬಿಟ್ಬಿಡಬೇಕು. ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ತಯಾರಿರಬೇಕು. ರಜಾ ಬಂದಾಗ ಅಲ್ಲಿರ್ತಕ್ಕಂಥ ಕೆಲಸಗಳ ಬಗ್ಗೆ ಏನೇನು ನಿಮಗೆ ಅಸೈನ್ಮೆಂಟ್ ಬರುತ್ತೆ, ಆ ಅಸೈನ್ಮೆಂಟ್ಗಳ ಬಗ್ಗೆ ಹೆಚ್ಚೆಚ್ಚು ಓದೋದು, ಆ ಫಾರ್ಮ್ಯಾಟ್ಗಳು, ಅಗ್ರಿಮೆಂಟ್ ಹೇಗೆ ಮಾಡಬೇಕು, ಏನು ಸಮಾಚಾರ, ಇವೆಲ್ಲ ತಿಳ್ಕೊಳ್ತಾ ದಿನದಿಂದ ದಿನಕ್ಕೆ ನೀವು ಬುದ್ಧಿವಂತರಾಗ್ತಾ ಹೋಗಬೇಕು, ಗೊತ್ತಾಯ್ತಾ. ನಾನು ಇಂಗ್ಲೀಷ್ ಬಗ್ಗೆ ಹೇಳಿದೆ ನಿಮಗೆ, ಅದನ್ನು ಹೇಳೋದು ತಪ್ಪಾಗ್ಬಿಡುತ್ತೆ. ಯಾರೂ ಕೂಡ ಏಕ್ದಮ್ಮು, ಈಗ ನಾನು ಕೂಡ ಶಿವಮೊಗ್ಗದಿಂದ ಬಂದವನು, ಆ ಹಿನ್ನೆಲೆ ಕನ್ನಡ ಮೀಡಿಯಮಿಂದ ಬಂದವನು, ಗೊತ್ತಾಯ್ತಾ. ನನಗೂ ಕೂಡ ಇಂಗ್ಲೀಷ್ ಬಗ್ಗೆ ಅಷ್ಟು ಜ್ಞಾನ ಇರಲಿಲ್ಲ. ಆದರೆ ಲಾಯರ್ ಆದಮೇಲೆ ಕ್ರಮೇಣವಾಗಿ ಇಂಪ್ರೂವ್ ಮಾಡಿಕೊಂಡೆ. ಬೆಂಗಳೂರಿಗೆ ಬಂದರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಗೊತ್ತಾಯ್ತಾ. ಇಲ್ಲಿ ಎಲ್ಲರೂ ಇಂಗ್ಲೀಷಲ್ಲೇ ಮಾತಾಡ್ತಾರೆ, ನೀವು ಇಂಗ್ಲೀಷಲ್ಲೇ ಮಾತಾಡಬೇಕಾಗುತ್ತೆ ಕಂಪ್ನಿಗಳಲ್ಲಿ, ಗೊತ್ತಾಯ್ತಾ. ಈಗ ಬೇರೆ ರಾಜ್ಯದವರೆಲ್ಲ ಬಂದು ಕಾಂಪಿಟೇಷನ್ಲಿದ್ದಾಗ ನೀವು ಕಾಂಪಿಟೇಷನ್ಗೆ ರೆಡಿ ಇರಬೇಕಾಗುತ್ತೆ, ಇಂಗ್ಲೀಷ್ ಮಾತಾಡಬೇಕಾಗುತ್ತೆ. ಹೋಗ್ತಾ 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 ಎಲ್ಲ ಬರುತ್ತೆ. ನೀವು ಹೆದರ್ಕೊಂಡ್ರೆ, ಹಿಂದಿಲಿ ಒಂದು ಮಾತು ಹೇಳ್ತಾರೆ, ಜೋ ಡರ ಓ ಮರ ಅಂತ. ಯಾರು ಹೆದರ್ಕೊಳ್ತಾರೋ ಅವ್ನು ಸಾರ್ಥಂಗ ಅಂತ. ಅದಕ್ಕೆ ಅವಕಾಶ ಕೊಡಬೇಡಿ. ಮತ್ತೊಂದು ನಮ್ಮ ಮಲೆನಾಡಲ್ಲಿ ಒಂದು ಗಾದೆ ಹೇಳ್ತಾರೆ,
ನೀ ಸಾಯಬೇಕು ಸ್ವರ್ಗಕ್ಕೆ ಹೋಗಬೇಕು ಅಂತ, ಗೊತ್ತಾಯ್ತಾ? ನಾವೇ ಕಷ್ಟಪಟ್ಟು ಮೇಲೆ ಬರಬೇಕು, ಯಾರೂ ಹೇಳ್ಕೊಡಲ್ಲ. ಸ್ಪೂನ್ ಫೀಡಿಂಗ್ ಹೆಚ್ಚಿಗೆ ಇಸ ನಡೆಯಲ್ಲ, ಅರ್ಥ ಮಾಡ್ಕೊಳ್ಳಿ, ಗೊತ್ತಾಯ್ತಾ? ನೀವು ಒಂದು ಕಡೆ ಸೇರಿಕೊಂಡು ಹೋಗ್ತಾ ಹೋದರೆ ಆಮೇಲೆ 3 ವರ್ಷಕ್ಕೆ ಒಂದೊಂದು ಕಂಪ್ನಿ ಚೇಂಜ್ ಮಾಡ್ತಾ ಇರಬೇಕು. ಚೆನ್ನಾಗಿದ್ದರೆ ಒಳ್ಳೆ CTC ಕೊಡ್ತಾ ಇದ್ದರೆ ಏನು ತೊಂದರೆ ಇಲ್ಲ, ಒಂದು 5 ವರ್ಷ ಆದಮೇಲೆ ಬಿಡ್ಬೋದು. ನೀವು ಒಂದು ಕಂಪ್ನಿಯಿಂದ ಒಂದು ಕಂಪ್ನಿಗೆ ಹೋದರೆ ನಿಮ್ಮ ಸಂಭಾವನೆ ಜಾಸ್ತಿ ಆಗೋದು. ಒಂದೇ ಕಂಪ್ನಿಲಿ ಸಂಭಾವನೆ ಆಗಲ್ಲ, ಗೊತ್ತಾಯ್ತಾ? 3 ವರ್ಷ ಆದಮೇಲೆ ಬಿಡಬೇಕು. ಅದೇ ಥರ ಟಚ್ಚು ಮತ್ತೆ CV ಅಪ್ಲೋಡ್ ಮಾಡಬೇಕು, ಅಪ್ಡೇಟ್ ಮಾಡಬೇಕು, ಹೋಗ್ತಾ ಇರಬೇಕು, ಗೊತ್ತಾಯ್ತಾ? ಈ ರೀತಿಯಲ್ಲಿ ನೀವು ಕಷ್ಟಪಡ್ಬೋದು. ನೀವು ಅಲ್ಲಿ ಹೋದರೆ ನಿಮಗೊಂದು ಧೈರ್ಯ ಬರುತ್ತೆ. 1 ವರ್ಷ ಕೆಲಸ ಮಾಡಿದ್ರೆ ಸಾಕು, ನಾ ಮಾಡಬಲ್ಲೆ ಅನ್ನುವಂಥ ಧೈರ್ಯ ಬರುತ್ತೆ. ಆ ಥರ ಧೈರ್ಯವನ್ನು ತಂದುಕೊಳ್ಳುವಂಥವ್ರು, ಚಾತಿ ಇರ್ತಕ್ಕಂಥವ್ರು, ಹೊಸ ಅನುಭವಗಳಿಗೆ ಕಾತರಿಸುವಂಥವ್ರು ಹೋಗಿ ಬಂದು ಸೇರ್ಕೋಬೋದು. ಸುಮ್ಮನೆ ನಂಗೆ ಭಾಳ ಬೇಜಾರು, ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮೂರಿನಲ್ಲಿ ಯಾರೋ ಬಂದು ದುಡ್ಕೊಂಡು ಉಣ್ತಿದಾರಲ್ರಿ, ನಮ್ಮ ಮಧ್ಯೆ ಬದುಕ್ತಾ ಇದ್ದಾರೆ, ನಮ್ಮ ಮಕ್ಕಳೇ ಬರ್ತಾ ಇಲ್ಲ ಅಂದರೆ ನಂಗೆ ಭಾಳ ಬೇಜಾರಾಗುತ್ತೆ. ನಾನು ಫಸ್ಟ್ ಕೇಳೋದು ಎಲ್ಲಿಯವರು ಅಂತ ಕೇಳ್ತೀನಿ ನಾನು. ಉತ್ತರ ಪ್ರದೇಶ ಅಂತಾರೆ, ಗೊತ್ತಾಯ್ತಾ? ಕಲ್ಕಟ್ಟ ಅಂತಾರೆ. ಏನಿದು, ಬರಲಿ, ಅವರು ಭಾರತೀಯರೇ, ಆದರೆ ನಮ್ಮೂರಲ್ಲಿ ನಾವು ಸೇರ್ಕೋಬೇಕಲ್ರಿ, ಹೆದರ್ಕೋಬಾರ್ದು. ಲಾಯರ್ಗಳು ನಂಗೆ ಚೆನ್ನಾಗಿ ಗೊತ್ತು, ಮಾತಾಡ್ಸಿ ಬೇಕಾದ ಜನ ಹುಡುಗಿಯರನ್ನ, ಅವ್ರಿಗಿರ್ತಕ್ಕ ಇಂಗ್ಲೀಷು ಮತ್ತು ಕಾನೂನು ಜ್ಞಾನ ಎರಡೂ ಇಂಪ್ರೂವ್ ಆಗುತ್ತೆ. ಬಂದು ಸೇರ್ಕೊಳ್ಳಿ, ಧೈರ್ಯ ಮಾಡಬೇಕು. ನೀವು ಧೈರ್ಯ ಮಾಡದೇ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಒಂದು ಸಣ್ಣ ಸಿನಿಮಾದಲ್ಲಿ ಸಣ್ಣ ಪಾತ್ರವನ್ನು ಮಾಡಿದ್ರೆ ನೀವು ದೊಡ್ಡ ಪಾತ್ರವನ್ನು ಮಾಡ್ಬೋದು ಅಂತಾರಲ್ಲ, ಅದೇ ರೀತಿ ಇದು, ಗೊತ್ತಾಯ್ತಾ? ಆದ್ದರಿಂದ ಯಾರೂ ಹೆದರ್ಬೇಕು. ಇಂಗ್ಲೀಷು ಮತ್ತು ಕಾನೂನಿನ ಜ್ಞಾನಕ್ಕೆ ಹೆದರಬೇಡಿ. ದಿನಕ್ಕೆ ಇಂಪ್ರೂವ್ ಆಗ್ತಾ ಹೋಗುತ್ತೆ, ನಿಮಗೇ ಗೊತ್ತಾಗುತ್ತೆ. ಈಗ ನಾನು ಬಂದು ಈ ಥರ ಸೇರಿಕೊಂಡು ಈ ಥರ ಕೆಲಸ ಮಾಡಿ ಬೇರೆ ಕಂಪ್ನಿಗಳಿಗೆ ಅಡ್ವೈಸರು ಕೂಡ ಆಗಿದ್ದೀನಿ. ನಾನು ಬಂದಾಗ ಹೇಗಾದೆ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಅನುಭವ ಇದೆಯಲ್ಲ, ದಿನ ಕಳೆದಂತೆ ನಮ್ಮ ಅನುಭವ ನಮ್ಮನ್ನು ದೊಡ್ಡವ್ರನ್ನಾಗಿ, ಹೆಚ್ಚು ಬುದ್ಧಿವಂತರನ್ನಾಗಿ ಮಾಡ್ತಾ ಹೋಗುತ್ತೆ. ಭಾಷೆನೇ ಇಂಪ್ರೂವ್ ಆಗುತ್ತೆ, ಗೊತ್ತಾಯ್ತಾ? ನನಗೆ ಈಗ ಒಂದು 25-30 ವರ್ಷ ಕೆಳಗಿದ್ದಂಥ ಇಂಗ್ಲೀಷಿನ ಅಳುಕು ಇವತ್ತಿಲ್ಲ. ನಾನು ಇಂಗ್ಲೀಷ್ ಬರುತ್ತೆ, ನಾನು ಮಾತಾಡಬಲ್ಲೆ. ಕನ್ನಡದಲ್ಲಿ ಬಿಡಿ, ಅದಕ್ಕಿಂತ ಹೆಚ್ಚಿಗೆ ಚೆನ್ನಾಗಿ ಮಾತಾಡಬಲ್ಲೆ. ಇಂಗ್ಲೀಷು ಗೊತ್ತು. ಆದರೆ ಯಾರೂ ಕೂಡ ಕೀಳರಿಮೆಯನ್ನು ಇಟ್ಕೋಬೇಡಿ, ಗೊತ್ತಾಯ್ತಾ? ಈಗ ಬೇರೆ ಕಡೆಯಿಂದ ಬರ್ತಾರೆ ನೋಡಿನಿಲ್ಲ, ಅವರು ಹೊಸದಾಗಿ ಲಾ ಪಾಸ್ ಮಾಡಿ ಬಂದು ಅವರು ನಮ್ಮ ಥರನೇ ಇರ್ತಾರ್ರೀ. ಉತ್ತರ ಭಾರತದವ್ರಿಗೆ ಹಿಂದಿ ಬರುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಕೆಟ್ಟ ಇಂಗ್ಲೀಷ್ ಅವ್ರದ್ದು. ಅಂಥವರೇ ಧೈರ್ಯ ಮಾಡಿ, ಅದು ಊರು ಬಿಟ್ಟು ಎಷ್ಟೋ ದೂರದ ಬೆಂಗಳೂರಿಗೆ ಬರ್ತಾರೆ ಅಂದರೆ ನೀವು ಯಾಕೆ ಹೋಗಲ್ಲ? ಇಲ್ಲ, ನಿಮಗೆ ಧೈರ್ಯ ಇಲ್ಲ ಅಂತ ಹೇಳಬೇಕಾಗುತ್ತೆ. ಧೈರ್ಯ ಕಳ್ಕೊಬೇಡಿ. ತುಂಬ ಕಷ್ಟಪಟ್ಕೊಂಡು ಬೇರೆ ಯಾರೋ ನಿಮ್ಮ ಜೊತೆಲಿ ಇದ್ದವರು ತುಂಬ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಅವ್ರಿಗೆ ಚೆನ್ನಾಗಿದೆ, ಜಮೀನು ತೊಗೊಂಡ್ರು, ತೋಟ ತೊಗೊಂಡ್ರು, ಮನೆ ಕಟ್ಟಿದ್ರು, ಆಸ್ತಿ ಮಾಡಿದ್ರು ಅಂಥೇಳಿ ಬೇಜಾರು ಮಾಡ್ಕೊಂಡು ಊರಲ್ಲಿ ಕೂತ್ಕೋಬೇಡಿ. ದಯವಿಟ್ಟು ಇಲ್ಲ, ಕೂತ್ಕೋಬೇಡಿ. ಬನ್ನಿ ಬೆಂಗಳೂರಿಗೆ. ಬೆಂಗಳೂರು ಅವಕಾಶಗಳ ನಗರ. ಮತ್ತೆ ನೀವು ಕೆಲಸ ಮಾಡಿದರೆ, ಒಂದು 5 ವರ್ಷ 6 ವರ್ಷ ಕೆಲಸ ಮಾಡಿದರೆ ನಿಮಗೆ ಬೇರೆ ಊರುಗಳಿಗೆ ಹೋಗೋಂಥ ಧೈರ್ಯ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕಂಪ್ನಿದೇ ಇರ್ಬೋದು ವ್ಯವಸ್ಥೆ, ರೀಜನಲ್ ಆಫೀಸು, ಹೆಡ್ ಆಫೀಸು, ಅಥವಾ ನಿಮ್ಮ ಇಂಡಸ್ಟ್ರಿ ಅಥವಾ ಬೇರೆ ಇಂಡಸ್ಟ್ರಿ ಇರ್ತಕ್ಕಂಥ ಬೇರೆ ಊರುಗಳು CTC ಜಾಸ್ತಿ ಸಿಗುತ್ತೆ ಅಂದರೆ ಯಾಕೆ ಹೋಗಬಾರ್ದು? ತಾವು ಇವತ್ತೇ ತೀರ್ಮಾನ ಮಾಡಿ, ನನಗಿಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅಂದರೆ, ನನಗೆ ನಿರೀಕ್ಷಿತ ವರಮಾನ ಬರ್ತಾ ಇಲ್ಲ, ನಾನು ಹೀಗೆ ಮುಂದುವರೆದ್ರೆ ಒಂದಿನ ಯೂತ್ಲೆಸ್ ಆಗಿಬಿಡ್ತೀನಿ, ಗೊತ್ತಾಯ್ತಾ? ತುಂಬ ವಯಸ್ಸು ಕಳೆದೋಗ್ಬಿಟ್ರೆ ಆಮೇಲೆ ಆಸಕ್ತಿ ಇರಲ್ಲ ನಿಮಗೆ, ಗೊತ್ತಾಯ್ತಾ? ಆಮೇಲೆ ತುಂಬ ಬಸ್ಸೆಲ್ಲ ಹೋದ್ಮೇಲೆ, ಲಾಸ್ಟ್ ಬಸ್ಸು ಹೋದ್ಮೇಲೆ ನಿಮಗೆ ಯಾವ ಬಸ್ಸು ಇರಲ್ಲ, ನಾಳೆ ತನಕ ಕಾಯಬೇಕಾಗತ್ತೆ. ಆದ್ದರಿಂದ ಇವತ್ತೇ ತೀರ್ಮಾನ ಮಾಡಿ, ದಯವಿಟ್ಟು ಕೂತ್ಕೊಂಡು ಬೇಕಾದಂಥ ಮೆಟೀರಿಯಲ್ಗಳು ನಿಮಗೆ ಗೂಗಲ್ ಸಿಕ್ಕತ್ತೆ, ಬೇಕಾದಷ್ಟಿದೆ ಗೂಗಲಲ್ಲಿ. ನೀವು ಹುಡುಕಿ ತೆಗೀರಿ, ಅರ್ಥ ಮಾಡ್ಕೊಳ್ಳಿ. ಕನ್ನಡದಲ್ಲೂ ಗೂಗಲ್ ಸಿಗುತ್ತೆ ಈಗ, ಗೊತ್ತಾಯ್ತಾ? ಕನ್ನಡ ಭಾಷೆ ಮಾಡ್ಕೊಂಬಿಟ್ರೆ ಆಯ್ತು, ನೀವು ಹುಡುಕಿದ್ರೆ ಏನು ಬೇಕಾದ್ರೂ ಸಿಕ್ಕತ್ತೆ. ಆ ರೀತಿ ಹುಡುಕಿ ತೆಗೆದು ನಿಮ್ಮ CVಗಳನ್ನು ಕೊಟ್ಟು ಅಪ್ಲೋಡ್ ಮಾಡಿ, ಕನ್ಸಲ್ಟೆಂಟ್ಸನ್ನು ಕಂಡು ಬಂದು ಸೇರಿಕೊಂಡು ಕೆಲಸ ಮಾಡಿ ನೀವು ಮನುಷ್ಯರಾಗ್ಬೋದು. ಒಬ್ಬ ಬುದ್ಧಿವಂತ ಮತ್ತು ಯಶಸ್ವಿ ಲೀಗಲ್ ಮನುಷ್ಯ ಆಗ್ಬೋದು, ಗೊತ್ತಾಯ್ತಾ? ಲೀಗಲ್ ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ಬೋದು ಕಂಪ್ನಿಗಳಲ್ಲಿ. ನೀವು ನಿಮ್ಮ ನಿರೀಕ್ಷೆಗೆ ಮೀರಿದಂಥ, ಗೊತ್ತಾಯ್ತಾ, 5 ಅಂಕಿ 6 ಅಂಕಿ ಸಂಬಳ ತಗೋಬೋದು. ಇದು ನನ್ನ ಗ್ಯಾರಂಟಿ. ಇದನ್ನು ತೀರ್ಮಾನ ಮಾಡಿ ಮುಂದೆ ಬನ್ನಿ. ಒಳ್ಳೆಯದಾಗಲಿ, ಶುಭಾಶಯಗಳು ಅಂತ ಹೇಳ್ತಾ, ನಾನು ಯಾವತ್ತೂ ನಿಮಗೆ ಸಲಹೆ ಕೊಡೋಕ್ಕಿರ್ತೀನಿ, ಮಾತಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.